कर लोगों को उनके बारे में जानने की इच्छा हुई। दिल्ली से आना और भेदिया होना मालूम हुआ। ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಶುಕ್ರವಾರ, ಇವತ್ತು ವೋಟಿಂಗ್ ಡೇ ಕೂಡ. ರಾಜೇಶ್ಗೆ ರಜಾ ಇದೆ, ಅವ್ರು ಸ್ವಲ್ಪ ನಿಧಾನನೇ ಹೇಳೋದು. ಇಲ್ಲ ಅಂದರೆ 7 ಗಂಟೆಗೆ ಎದ್ಬಿಟ್ಟು ನಂಗೆ ಕೆಲಸ ಇದೆ ಅಂದ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಬಿಡ್ತಾರೆ. ಈಗ ಟೈಮ್ ನೋಡಿದ್ರಲ್ಲ 8:45 ಆಗ್ತಾಯಿದೆ. ಸೊ ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ದೇವ್ರ ಪೂಜೆ ಮಾಡಬೇಕು ಇವತ್ತು. ನೆನ್ನೆನೇ ಪಾತ್ರೆನೆಲ್ಲ ಬೆಳಗಿಟ್ಟು ಇವತ್ತು ಜಸ್ಟ್ ಪೂಜೆ ಮಾಡಬೇಕಿತ್ತು. ಬಟ್ ನೆನ್ನೆ ಹೇಳ್ತಿದ್ನಲ್ಲ, ಸಾನು ಸ್ಕೇಟ್ಸ್ ಶುರು ಆದಾಗಲಿಂದ ನನ್ನ ರೂಟೀನೇ ಚೇಂಜ್ ಆಗಿಬಿಟ್ಟಿದೆ. 5 ಗಂಟೆಯಿಂದ 7 ಗಂಟೆ ತನಕ ಅವಳ ಜೊತೆನೇ ಇರಬೇಕು. ಹಲೋ, ನಾನು ಸಾನ್ವಿ, ನಾನಿನ್ನೂ ಸ್ನಾನ ಮಾಡಿಲ್ಲ. ಇವತ್ತು ಎದ್ದ ತಕ್ಷಣವೇ ಓದ್ತಾ ಇದ್ದಾಳೆ ಹಿಂದಿ. ಟೈಮ್ ಸೇವಿಂಗ್, ಟೈಮ್ ಮ್ಯಾನೇಜ್ಮೆಂಟ್. ಇಲ್ಲಾಂದರೆ ಎದ್ದ ತಕ್ಷಣವೇ ನೀರು ಕುಡಿದ್ಬಿಟ್ಟು ಟಾಯ್ಲೆಟ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಒಟ್ಟಿಗೆ ದೇವ್ರ ಪೂಜೆಗೆ ದೇವ್ರ ನಮಸ್ಕಾರ ಮಾಡಿಬಿಟ್ಟು, ಪೂಜೆ ಮಾಡೋದಿಲ್ಲ, ನಮಸ್ಕಾರ ಮಾಡಿಬಿಟ್ಟು ಓದೋಕ್ಕೆ ಕೂತ್ಕೊಳ್ತಾ ಇದ್ಲು. ಆವಾಗ ನಾನು ಅವಳಿಗೆ ಏನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಡ್ತಾ ಇದ್ದೆ. ಇವತ್ತು ಏನೂ ಇಲ್ಲ, 8 ಗಂಟೆಗೆ ಎಚ್ಚರ ಆಗಿದೆ. ಬೆಡ್ ಮೇಲೆ ಆಡ್ತಿದ್ಲು. ಈಗ 8:15 ಎದ್ದು ಡೈರೆಕ್ಟ್ ಓದ್ತಾ ಇದ್ದಾಳೆ. ಹೋಗಲ್ಲಿ ನೀರಿಟ್ಟಿದ್ದೀನಿ, ತಣ್ಣಗಾಗ್ಬಿಡುತ್ತೆ. ಈಗ ಸಾನು ಹೋಗ್ಬಿಟ್ಟು ಸ್ನಾನ ಮಾಡಿ ಬರ್ತಾಳೆ. ನಾನು ಸ್ನೇಹಿತರೆ ಈಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ತಿಂಡಿಗೆ ಇವತ್ತು ದೋಸೆಗೆ ಹಾಕಿದ್ದೀನಿ, ಅದಕ್ಕೆ ಏನು ಜಾಸ್ತಿ ಪ್ರಿಪ್ರೇಷನ್ ಇಲ್ಲ. ಚಟ್ನಿ ಒಂದು ಮಾಡಬೇಕು, ಅದು ಪೂಜೆ ಮಾಡ್ತಾ ಮಧ್ಯ ಮಾಡ್ಕೊಳ್ಬೋದು. ಸೊ ಈಸಿ ಆಗುತ್ತೆ ನನಗೆ. ಇವತ್ತು ಪಡ್ಡು ಮಾಡೋಣ ಅಂದ್ಕೊಂಡಿದ್ದೆ ದೋಸೆ ಹಿಟ್ಟಲ್ಲಿ. ಅದೇ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇಡ್ಸುತ್ತಲ್ವಾ, ಪಡ್ಡುಗೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಈಗ ರಜಾ ಇದೆಯಲ್ಲ ಅಂದ್ಬಿಟ್ಟು ನೆನ್ನೆ ಏನೂ ಮಾಡ್ಕೊಂಡಿಲ್ಲ. ಬಟ್ ಇವತ್ತು ದೇವ್ರ ಪೂಜೆ ಎಕ್ಸ್ಟ್ರಾ ಇದೆಯಲ್ಲ, ಲೇಟ್ ಆಗಿಬಿಡುತ್ತೆ, ಬೇಡ ಅಂದ್ಬಿಟ್ಟು ಪಡ್ಡು ಮಾಡ್ತಾಯಿಲ್ಲ, ಜಸ್ಟ್ ದೋಸೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಪೀನಟ್ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ. ಸೊ ಇನ್ನು ನನ್ನ ವೆಯ್ಟ್ ಬಗ್ಗೆ ಕೇಳ್ತಾಯಿದ್ರು. ನಾನು ಬೆಳಿಗ್ಗೆ ನೆನಪು ಮಾಡಿಕೊಂಡೆ. ಇವತ್ತು ನಾನಿನ್ನು ನೀರು ಕುಡ್ದಿದ್ದೀನಿ, ಬಾದಾಮ್ ತಿಂದಿದ್ದೀನಿ. ಸೊ ಇನ್ನು ಏನು ತಿಂಡಿ ಆ ಥರ ಏನೂ ತಿಂದಿಲ್ಲ, ಇನ್ನು ಹಾಲು ಕುಡ್ದಿಲ್ಲ. ಒಂದು ಸರಿ ವೆಯ್ಟ್ ಚೆಕ್ ಮಾಡೋಣ. ನನಗೆ ಗೊತ್ತು ನಾನು ಜಾಸ್ತಿ ಆಗಿದ್ದೀನಿ ಅಂತ, ಬಟ್ ಎಕ್ಸಾಕ್ಟ್ ಎಷ್ಟಿದೆ ತಿಳ್ಕೊಳ್ಳೋಣ. ನೆನ್ನೆ ಚೆಕ್ ಮಾಡಿದೆ, ಬಟ್ ಮಧ್ಯಾಹ್ನ ಮಾಡಿದೆ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ನೆನ್ನೆ ನನಗೂ ಸಾನುಗೂ ಒಂದು ಚಾಲೆಂಜ್. ಅವಳು ನನಗೆ ಹೇಳ್ತಾ ಇದ್ಲು, ನೀನು ಬೆಂಡಿ ಫ್ರೈ ಮಾಡಿ ತುಂಬ ದಿನ ಆಯಿತು, ನಂಗೆ ಬೆಂಡಿ ಫ್ರೈ ಮಾಡಿಕೊಡು ಅಂತ. ನಾನು ಆಯಿಲಿ ಫುಡ್ಸ್ ನಾನು ಮಾಡಲ್ಲ ಅಂತ. ನಾನು ಎಕ್ಸಾಂಪಲ್ ಕೊಟ್ಟೆ, ನೋಡು ಮಗಳೇ, ಹೋದ ತಿಂಗಳು ಊರಿಗೆ ಹೋದಾಗ ಪೂರಿ ತಿಂದಿದ್ಯಾ, ಅಲ್ಲಿಂದ ಬಂದು ರಾಜೇಶ್ ಬರ್ತ್ಡೇಗೆ ಬೋಂಡ ಮಾಡಿ ಕೊಟ್ಟಿದ್ದೆ, ಹಬ್ಬಕ್ಕೆ ಬೋಂಡ ಮಾಡಿದ್ದೆ, ಮತ್ತು ಚಿಕನ್ ಫ್ರೈ ಮಾಡಿದ್ದೆ. ಸೊ ಎಷ್ಟೊಂದಾಗಿದೆ ಈ ತಿಂಗಳು, ಬೇಡ ಅಂತ ನಾನು ಬರೀ 60 ಒಳಗಡೆ ಇದ್ದರೆ ಮಾತ್ರನೇ ಮಾಡೋದು, ಇಲ್ಲ ಅಂದರೆ ನಾನು ಮಾಡೋದಿಲ್ಲ ಅಂತ. ಯಾಕಂದರೆ ನನಗೆ ಗೊತ್ತು ನಾನು 60 ಇರೋದಿಲ್ಲ. 60 ದಾಟಿ ಎಷ್ಟೋ ವರ್ಷಗಳಾಗೋಯ್ತು. ಯಾವಾಗ ಸಾನು ಪ್ರೆಗ್ನೆನ್ಸಿಯಲ್ಲಿ ನಾನು 60 ದಾಟಿದ್ದು, ಮತ್ತೆ 60 ಒಳಗಡೆ ಬಂದೇ ಇಲ್ಲ. ಇಷ್ಟು ತೋರಿಸ್ತಾ ಇದೆ ಸ್ನೇಹಿತರೆ. ಸೊ ಲಾಸ್ಟ್ ಇಯರು ಜಾನ್ವರಿ ಎಂಡಲ್ಲಿ ನಾವು ದುಬೈಗೆ ಹೋಗಿದ್ದು. ದುಬೈಗೆ ಹೋಗಬೇಕಾದ್ರೆ 64 ಇದ್ದೆ, ಬರಬೇಕಾದ್ರೆ 65 ಆಗಿದ್ದೆ. ಅದಾದಮೇಲೆ ಅಕ್ಟೋಬರಲ್ಲಿ ಬಾಂಬೆಗೆ ಹೋದೆ. ಬಾಂಬೆಲಂತೂ ಸಿಕ್ಕಾಪಟ್ಟೆ ಫುಡ್ಡನ್ನು ಎಂಜಾಯ್ ಮಾಡಿದ್ದೀನಿ. ಹೇಗೆ ಅಂದರೆ ಮನೆಯಲ್ಲಿ ಅವರು ಕೂಡ ಸ್ಪೆಷಲ್ ಫುಡ್ ಮಾಡ್ತಾಯಿದ್ರು, ಹೊರಗಡೆ ಅಲ್ಲಿನ ಚಾಟ್ಸ್ ಎಲ್ಲ ಟ್ರೈ ಮಾಡಬೇಕು ಅಂಥೇಳಿ ಅದೂ ತಿಂತಾಯಿದ್ದೆ. ಆವಾಗಲೂ 1 kg ಜಾಸ್ತಿ ಆಗಿದ್ದೆ, 66 ಆಗಿರೋದು. ಈಗ ಇನ್ನೂ 1/4 kg ಜಾಸ್ತಿ ಆಗಿದ್ದೀನಿ. ಇಷ್ಟೊಂದು ನಾನು ಇರಬಾರ್ದು, ನಾನು ಕಡಿಮೆ ಇರಬೇಕು. ನೋಡೋಣ, ಈಗ ರಾಜೇಶ್ ಜೊತೆ ಡಿಸ್ಕಸ್ ಮಾಡಿ, ಅವರೇನಿಲ್ಲ ಎಕ್ಸಸೈಸ್ ಶುರು ಮಾಡು ಅಂತಾನೆ ಹೇಳೋದು. ಸಮಥಿಂಗ್ ಹ್ಯಾಸ್ ಟು ಬಿ ಡನ್, ಪ್ಲ್ಯಾನಿಂಗ್ ಮಾಡೋಣ.
ಸಾನು ಹೊಟ್ಟೆ ಹಸಿ ಅಂತ ಹೇಳಿದ್ರು, ಅದಕ್ಕೆ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ತಿಂಡಿ ಇವತ್ತು ದೋಸೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಆನಿಯನ್ ದೋಸೆ ಮಾಡಿದ್ದೆ. ಅಂದರೆ ನಾನು ದೋಸೆಗೆ ಹಾಕಿದ್ರೆ 2 ದಿನಕ್ಕೆ ಆಗೋ ಥರ ಹಾಕಿರ್ತೀನಿ. ಒಂದು 2 ದಿನ ಮಧ್ಯ ಗ್ಯಾಪ್ ಕೊಡ್ತೀನಿ. ಆಮೇಲೆ 3ನೇ ದಿನ ಮತ್ತೆ ದೋಸೆ ಅಥವಾ ಪಡ್ಡು ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಪಡ್ಡು ಮಾಡಬೇಕು ಅಂತಿದ್ದೆ, ಟೈಮ್ ಹಿಡ್ಸುತ್ತಲ್ಲ ಅಂತ ದೋಸೆನೇ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಒಂದು ಸಾರಿ ದೋಸೆ, ಒಂದು ಸಾರಿ ಪಡ್ಡು. ನೆನ್ನೆ ಆಲೂ ಪರೋಟ ಮಾಡಿದ್ದೆ. ಆಲೂ ಪರೋಟ ಮಾಡಿದ್ದ ದಿನ ನಾನು ಬೆಣ್ಣೆ ತೆಗಿತೀನಿ. ಅದ್ರ ಜೊತೆ ಪರೋಟ ಜೊತೆ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಫ್ರೆಶ್ ಆಗೂ ಇರುತ್ತಲ್ವಾ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಸ್ಟ್ ನಮ್ಮ ಮನೇಲಿ ಇರಲೇಬೇಕು. ಬೆಣ್ಣೆ ಇದ್ರೇ ಪರೋಟ ಮಾಡೋದು ನಾನು. ಸೊ ನೋಡಿ ಎಷ್ಟೊಂದು ಬಂದಿದೆ ಅಂಥೇಳಿ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಮತ್ತೊಂದು ಸಾರಿ ಬೇಕು ಅಂದರೆ ತಿಳಿಸಿ ಮಾಡಿ ತೋರಿಸ್ತೀನಿ. ತೊಗೊಂಡಿರೋದಕ್ಕೆ ಏನಪ್ಪ ಯೂಸ್ ಆಗ್ತಾ ಇದೆ ಅಂದರೆ, ನಮ್ಮ ಸಾನುಗೆ ಫುಲ್ ಎಷ್ಟು ಜಾಗ ಇದೆಯೋ ಅಷ್ಟೆಲ್ಲನೂ ದೋಸೆ ಹಾಕ್ಬೋದು. ಹಿಂಗೆ ಸಾನು ತಿಂಡಿ ಮಾಡ್ತಾ ಇದ್ದಾಳೆ. ರಾಜೇಶ್ ಇನ್ನ ಸ್ನಾನ ಕೂಡ ಮಾಡಿಲ್ಲ. ನಾನೀಗ ತಿಂಡಿ ಮಾಡ್ತಾ ಇಲ್ಲ, 10:15 ಟೈಮು. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಎಷ್ಟು ಸಕ್ಸಸ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ಇದರಲ್ಲಿ ಏನು ಅಂದರೆ 14 hour 15 hour ಗ್ಯಾಪ್ ಕೊಡಬೇಕು. ನನಗೆ ಜಾಸ್ತಿ ಹೊತ್ತು ಎದ್ದ ಮೇಲೆ ಹೊಟ್ಟೆ ಹಸ್ಕೊಂಡು ಇರೋದಕ್ಕಾಗೋದಿಲ್ಲ, ಸಖತ್ತು ಗ್ಯಾಸ್ ಆದಂಗೆ ಆಗುತ್ತೆ. ಹಾಗಾಗಿ 15 hour ಬದಲು 14 hour ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ರಾಜೇಶ್ ಕೇಳೋಣ, ಇಷ್ಟೆಲ್ಲ ಮಾಡಿ ತಿನ್ಕೊಂಡು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೋದಾ ಅಂತ. ಮೊನ್ನೆ ತಾನೇ ಫೋನಲ್ಲಿ ಮಾತಾಡಿದಾಗ ಅಂದ್ಲು ಜುಲೈಗೆ ಬರೋದು ನಾವು ಅಂತ. ಹೌ ಕಮ್ ಸೋ ಅರ್ಲಿ? ಸರ್ಪ್ರೈಸ್ ಕೊಡೋದಕ್ಕೆ. ಓ ಹೌದಾ, ವೆರಿ ನೈಸ್. ಮಾಡೋದಕ್ಕೂ ಬಂದಿದ್ದಾರೆ ಡ್ಯಾಡಿ ಮಮ್ಮ. ವೋಟಿಂಗ್ ಮಾಡೋದಕ್ಕಾ? ಓಕೆ, ವೆರಿ ನೈಸ್ ಸರ್ಪ್ರೈಸ್. ಅವಳು ಯಾರಿಲ್ಲ ಫ್ರೆಂಡ್ಸ್ ಗೆ ನನಗೆ ಹೇಳ್ತಾ ಇದ್ಲು. ಸಾನು ಇವತ್ತು ಬೆಳಿಗ್ಗೆ ಎಲ್ಲರೂ ಹುಷಾರಿಲ್ಲ ಮಮ್ಮ, ಯಾರು ಬರ್ತಾ ಇಲ್ಲ ಅಂತ ಹೇಳಿದ್ಲು. ನೋಡಿದ್ರು ಅಯ್ಯೋ ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟಿದ್ದಾಳೆ ಇವತ್ತು. ಸಿ ಸಾನುಸ್ ಫೇಸ್. ಗಿವ್ ಎ ಹಗ್. ವೆರಿ ನೈಸ್. ಎಂಜಾಯ್. ಹಾಗಿದ್ರಿ ಮನೆಗೆ ನಮ್ಮ ಮನೆಗೆ ಬರೋದೇ ಇಲ್ಲ ಸಾನು, ಎಲ್ಲ ಫ್ರೆಂಡ್ ಮನೇಲೇನೆ. ಅಯ್ಯೋ ಸಾನು ನೋಡ್ರಿ ಡ್ಯಾನ್ಸಿಂಗ್. ಈಗ ಸಾನುಗೆ ಹಿಡಿಯೋರಿಲ್ಲಪ್ಪ. ನನಗೆ ಯಾಕೋ ಡೌಟ್, ಅವ್ರು ಸ್ಕೂಲ್ ಇರುತ್ತೆ ಈಗ, ಹೊಟ್ಟೋಗ್ತಾರೆ ಬೇಗ ಅನ್ಸುತ್ತೆ. ಇನ್ಮೇಲೆ ಹೆಂಗೆ ಗೊತ್ತಾ ಜಾನು, 8 ಗಂಟೆ ಆಯ್ತು 7 ಅಂತ ಹೇಳಂಗೆ ಇಲ್ಲ. ಅವಳೇ ಎದ್ಬಿಡ್ತಾಳೆ. ಮಮ್ಮ ಎದೋಳು ಮಮ್ಮ ಅಂತ ನನಗೆ ಹೇಳಿಸ್ತಾಳೆ. ನಾನು ಹೋಗ್ಬೇಕು, ಬೇಗ 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 ಮುಗಿಸು, ನಾನು ಹೋಗ್ಬೇಕು. ಬರೀ ಅದೆತ್ಕೊಂಡ್ರೆ ನನ್ನ ಬೌಲು ಪಾನಿ ಮೇ ಗೈ ಛಪಾಕ್. ಪಾನಿ ಮೇ ಗೈ ಅಲ್ಲ, ಡಸ್ಟ್ಬಿನ್ ಮೇ ಗೈ. ಐಸ್ ಕ್ರೀಮ್ ಮೇಗೆ ಪಾಪ ಅವಳು ಶೇರ್ ಮಾಡಕ್ ಬಂದ್ಲು, ಬಿದ್ದೋಯ್ತು. ಅದೇನ್ ಸರಿಯಾಗಿ ಇಟ್ಕೊಂಡಿದ್ಲೋ ಇಲ್ವೋ. ಮಮ್ಮ ನಿನಗೆ ಬೇಕಾ ಅಂತ ಈ ಕಡೆ ತಿರ್ಗದ್ಲು, ಜಾರ್ ಬಿಡ್ತು, ಕೆಳಗಡೆ ಬಿತ್ತು, ಹೋಯ್ತು. ಐಸ್ ಕ್ರೀಮು ಹೋಯ್ತು, ಬೌಲು ಹೋಯ್ತು. ನನ್ನ ಸೆಟ್ಟಲ್ಲಿ ಒಂದು ಬೌಲು ಕಡಿಮೆ ಆಯ್ತು. ಸಾನು ಅಳ್ತಾಳ, ಐಸ್ ಕ್ರೀಮ್ ಹೋಯ್ತಲ್ಲ ಅಂತ ಅಳ್ತಾಳ ಅಷ್ಟೇ. ಅಲ್ಲಿ ಬಿದ್ದಿದ್ದು ಹಾಲ್ ತನಕ ಎಲ್ಲ ಎಗರಿದೆ, ಕಿಚನ್ ತನಕ ಎಲ್ಲ ಬಿದ್ದಿದೆ ಪೀಸಸ್, ಅಷ್ಟು ಜೋರಾಗಿ ಬಿದ್ದಿದೆ ಅದು. ಬಟ್ ಏನು ಅಂದರೆ ಶಾರ್ಪಾಗಿ ಚುಚ್ಚೋ ಥರ ಇಲ್ಲ, ಅದು ಸೆರಾಮಿಕ್ದಲ್ವಾ, ಗ್ಲಾಸ್ದಾಗಿದ್ದಿದ್ರೆ ಚುಚ್ಚಿರೋದು, ಇದು ಆ ಥರ ಇರಲಿಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ಹೊಡೆದಿತ್ತು. ನನ್ನ ಮಗಳಿಗೆ ಐಸ್ ಕ್ರೀಮ್ ಹೊಟ್ಟೋಯ್ತಲ್ಲ ಅಂತ ಚಿಂತೆ.
ಹಾಗೇನಿಲ್ಲ, ಅವಳು ನಿನಗೆ ಶೇರ್ ಮಾಡ್ಬೇಕಾದ್ರೆ ಅವಳ ಥರ ಅಂತ ಬೇಜಾರು. ನಾನು ತಿಂದೆ ಬಿಡು, ಹೋಗ್ಲಿ. ಈಗ ನಿನ್ನ ಫ್ರೆಂಡ್ ಬಂದಿದ್ದಾಳಲ್ಲ, ಮಾಡೋಣ ಹೊಸ್ದಾಗಿ. ಹಾಂ, ಈಗ ನಾವು ಹೋಗ್ತಾ ಇದ್ದೀವಿ ಊಟ ಹಾಕೋದಕ್ಕೆ. ಕ್ಲಾಸ್ ರೂಮ್ 2, ಕ್ಲಾಸ್ ರೂಮ್ 3. ನಮ್ಮ ನಂಬರ್ ನೋಡು. ಸಾನು ಫೇಸ್ ಪೇಂಟಿಂಗ್ ಮಾಡ್ಕೋ. ಈಗ ನೀನು ಅವಳಿಗೆ ಮಾಡೋಳು ನಿನಗೆ ಮಾಡ್ತಾಳೆ. ಸ್ನೇಹಿತರೆ, ವೋಟಿಂಗ್ಗೆ ಹೋಗಿ ಬಂದ್ವಿ. ಬಂದ ತಕ್ಷಣವೇ ಅಡುಗೆಗೆ ಶುರು ಮಾಡಿದೆ, ಯಾಕಂದರೆ ಸಖತ್ತು ಟೈಮ್ ಆಗಿಬಿಟ್ಟಿತ್ತು. ನಮ್ಮ ವೋಟಿಂಗ್ ಕಾರ್ಡಲ್ಲಿ ನಂಬರ್ ಇರುತ್ತಲ್ಲ, ಅದು ಹಾಕಿದಾಗ ಯಾವ ಬೂತ್ ಅಂತ ತೋರಿಸುತ್ತೆ, ಹಾಗೆ ಯಾವ ರೂಮು, ಅದು ಸೀರಿಯಲ್ ನಂಬರ್ ಎಲ್ಲನೂ ತೋರಿಸುತ್ತೆ. ಅಲ್ಲಿ ಹೋದಾಗ ಕೇಳ್ತಾರೆ ಅವರು, ಇಲ್ಲಾಂದರೆ ಅವ್ರು ಹುಡುಕ್ಬೇಕಾಗುತ್ತಲ್ವಾ, ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ನಾವು ನೋಡಿದಾಗ ಸೆಕೆಂಡ್ ರೂಮ್ ಅಂತ ಇತ್ತು. ಅಲ್ಲಿಗೆ ಹೋದರೆ ಅಲ್ಲಿ ನನ್ನ ಹೆಸರೇ ಇಲ್ಲ. ಈ ಸರಿ ಹಾಕೋ ಹಾಗಿಲ್ಲ ಅಂದ್ಕೊಂಡೆ. ಆಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಒಬ್ಬರು ಗೌರ್ಮೆಂಟ್ ಜಾಬ್ ಇದೆ, ಅವರು ಅಲ್ಲಿದ್ದರು. ಸೊ ನನಗೆ ಹೆಲ್ಪ್ ಆಯಿತು. ಅವ್ರಿಗೆ ಅಲ್ಲಿ ಇದ್ದಿದ್ದು ನನಗೆ ಹೆಲ್ಪ್ ಮಾಡಿದ್ರು. ಅವರು ಅಲ್ಲಿ ಡ್ಯೂಟಿಲಿ ಇದ್ರಲ್ವ, ಅವರೇ ಹುಡುಕಿ ಹೇಳಿದ್ರು ಈ ರೂಮ್ನೆಲ್ಲ ಪಕ್ಕದ ರೂಮು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಹೋಗಿ ನಿಂತ್ಕೊಂಡ. ಆವಾಗ ಲಂಚ್ ಬ್ರೇಕ್, ಅಲ್ಲಿ ಕ್ಯೂ ಆಯಿತು. ಸೊ ಅಲ್ಲಿ ಅಷ್ಟೊಂದು ಲೇಟ್ ಆಗೋಯ್ತು. ನಾನು ಹೋದ ತಕ್ಷಣ ಯಾರೂ ಇರಲಿಲ್ಲ. ಇದೆಲ್ಲ ಹುಡುಕಿ ಪ್ರಾಸೆಸ್ಸು ನಾನು ಹೋಗಿ ನಿಂತ್ಕೊಳ್ಳೋ ತನಕ ಕ್ಯೂ ಆಗೋಯ್ತು. ಸೊ ಅಲ್ಲಿ ವೆಯ್ಟ್ ಮಾಡಿ ಮತ್ತೆ ಆ ಏರಿಯಾಲಿರೋ ಅಂಗಡಿಗಳೆಲ್ಲನೂ ಮುಚ್ಚಿಬಿಟ್ಟಿದೆ. ನಾವು ಅಂದ್ಕೊಂಡ್ವಿ ಬರಬೇಕಾದ್ರೆ ಸ್ವಲ್ಪ ಸಾಮಾನು ತರಬೇಕಿತ್ತು. ಮೊಸರು ಇರಲಿಲ್ಲ, ಪುದೀನ ಇರಲಿಲ್ಲ, ಅದನ್ನು ತೊಗೊಂಡು ಬರೋಣ ಅಂತ. ಅಲ್ಲಿ ಅಂಗಡಿ ಮುಚ್ಚಿತ್ತಾ. ಮತ್ತೆ ಬೇರೆ ಏರಿಯಾಗೆ, ಅಂದರೆ ಮೇನ್ ರೋಡ್ಗೆ ಹೋಗಿಬಿಟ್ಟು ತೊಗೊಂಡು ಬಂದು ಅಡುಗೆ ಮಾಡೋ ತನಕ ಲೇಟ್ ಆಯಿತು. ಈಗ ಕುಕ್ಕರ್ ಕೂಗಿದೆ, ಆಫ್ ಮಾಡಿ ಬಂದು ನಾನು ಕೂತ್ಕೊಂಡಿದ್ದೀನಿ. ಬೆಳಿಗ್ಗೆ ನೋಡಿದ್ರಲ್ವ, ಸಾನು ಫ್ರೆಂಡ್ ಬಂದಿದ್ದು. ಅದೇನು ಅಷ್ಟೊಂದು ಖುಷಿ ಅಂತ ನಿಮ್ಗೆ ಅನ್ನಿಸ್ಬೋದು. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಇರೋದು ದುಬೈಯಲ್ಲಿ. ಇಲ್ಲೇ ಇದ್ದಿದ್ದು, ನಮ್ಮ ಫ್ಲೋರಲ್ಲೇ ನಮ್ಮ ನೇಬರ್ ಅವರು. ಬಟ್ ಕೋವಿಡ್ ಟೈಮಲ್ಲಿ ಅವರು ಅಲ್ಲಿಗೆ ರಿಲೊಕೇಟ್ ಆದರು. ಸೊ ವರ್ಷಕ್ಕೊಂದ್ಸರಿ ಬರ್ತಾರೆ. ಇಲ್ಲಿ ನೋಡಿ, ಗಾಯ ಆಗಿರೋ ಥರ ಕಾಣ್ತಾ ಇದೆ. ಚೆನ್ನಾಗಿಲ್ಲ, ಅದಕ್ಕೆ ರೇಸ್ ಮಾಡ್ಕೊಳ್ತೀವಿ. ಚೆನ್ನಾಗಿ ಬಂದಿದೆ. ಇವರು ಇಲ್ಲೇ ಇದ್ದಿದ್ದು. ಆಮೇಲೆ ಅಲ್ಲಿಗೆ ದುಬೈಗೆ ಹೋದರು. ನಾವು ಲಾಸ್ಟ್ ಇಯರ್ ಹೋದಾಗ ನಾವು ಚೂಸ್ ಮಾಡಿದ್ದೆ ಆ್ಯಕ್ಚುಲಿ ದುಬೈ. ಯಾಕೆ ಅಂದರೆ ಅವ್ರ ಫ್ರೆಂಡ್ನ ಮೀಟ್ ಮಾಡ್ಬೋದು, ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್ ಟು ಸಿ ಅಲ್ವಾ. ಅದರಿಂದಲೇ ಫಸ್ಟ್ ಶುರು ಮಾಡೋಣ ಅಂತ ಹೇಳಿದ್ದು. ಇವ್ರು ಕೇಳ್ತಾನೆ ಇದ್ಲು, ಸಾನು ಯಾವಾಗ ಬರ್ತೀರಾ ಅಂತ. ಅವರು ಜುಲೈ ಅಂದಿದ್ರು. ಅವ್ರಿಗೆ ಆವಾಗ ಬಿಸಿಲು ಜಾಸ್ತಿ ಆಗುತ್ತಂತೆ. ಸೊ ಆವಾಗ ಸಮ್ಮರ್ ಹಾಲಿಡೇ ಕೊಡ್ತಾರೆ ಅವ್ರಿಗೆ. ಆವಾಗ ಬರ್ತೀವಿ ಅಂತ ಹೇಳಿದರು. ಇದಕ್ಕಿದ್ದಾನೆ ಬಂದುಬಿಟ್ಟಿದ್ದಾರೆ ಇವತ್ತು. ಇಟ್ ವಾಸ್ ರಿಯಲಿ ಅ ಬಿಗ್ ಸರ್ಪ್ರೈಸ್. ಇವತ್ತಿಂದಾನೇ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಕರೆಕ್ಟ್ ಹೆಸರು? ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಬಿರಿಯಾನಿ ತಿಂದಿದ್ದೆ. ಸೊ ಇವತ್ತಿಗೆ ಅದು ಹೋಯ್ತು. ಆ ಥರ ಅಂತೇನಿಲ್ಲ ಕಣೋ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದೇನಕ್ಕೆ ಆ ಥರ ಹಾಗೇನಿಲ್ಲ ಕಣೋ. ನಿಂದೇನು ಪರ್ಪಸ್ ಫಸ್ಟ್ ಆಫ್ ಆಲ್? ವೇಟ್ ಕಡಿಮೆ ಮಾಡೋಕ್ಕೆ. ವೇಟ್ ಕಡಿಮೆ ಮಾಡಬೇಕಲ್ವಾ? ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ತರಾವರಿ ಇದೆ. ಅದರಲ್ಲಿ ಟೈಮ್ ಮ್ಯಾಟರ್ಸ್. ಓಕೆ, ಒಬ್ಬೊಬ್ಬರು ತುಂಬ ದಪ್ಪ ಇರೋರು, ತುಂಬ ವೆಯ್ಟ್ ಲಾಸ್ ರಿಡಕ್ಷನ್ ಇರೋರು ಜಸ್ಟ್ 1 ಮೀಲ್ ಎ ಡೇ ಅಂತ ಮಾಡ್ತಾರೆ. ಓಕೆ, ಇನ್ನು ಕೆಲವೊಬ್ರು 16 hours ಫಾಸ್ಟಿಂಗು, 8 hour ವಿಂಡೋಲ್ಲಿ ಮಾತ್ರ ಇಂಟೇಕು. ಇನ್ನು ಕೆಲವೊಬ್ರು 14 hours ಫಾಸ್ಟಿಂಗು, 10 hours ಇಂಟೇಕ್ ಇರುತ್ತೆ. ಆ ಇಂಟೇಕ್ ಇರುತ್ತಲ್ಲ, ಆ ವಿಂಡೋಲಿ ನೀನು ಏನು ತಿಂತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅದಕ್ಕೆ ಹೇಳಿದ್ವಿ.
ಇಸಿ ಇಟ್ ಆಲ್ ಡಿಪೆಂಡ್ಸು. ನೀನು ಬಿರಿಯಾನಿ ತಿಂದಿದ್ಯಾ, ಅದ್ರಲ್ಲಿ ಪ್ರೋಟೀನ್ ಇದೆ. ಪ್ರೋಟೀನ್ ಒಳಗಡೆ ಇಂಟೇಕ್ ಇದ್ದಾಗ ನಿಮಗೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ನಥಿಂಗ್ ಹಾರ್ಮ್. ಓಕೆ, ಬಟ್ ಹೈ ಕ್ಯಾಲೋರಿ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಲೈಕ್ ಹೈ ಕ್ಯಾಲೋರಿ, ಡೀಪ್ ಫ್ರೈಡ್, ಸ್ವೀಟ್ಸು, ಜಂಕ್, ಈ ಥರ. ಈಗ ಇವು ನನ್ನ ಫ್ರೆಂಡ್ ಒಬ್ರು ಇಲ್ಲೇ ಇದ್ದಾರಲ್ಲ, ಅವರು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾರಂತೆ. ಬಟ್ 15 ಅವರ್ದು 12 ಗಂಟೆಗಂತೂ ಒಂದ್ಸಾರಿ ತಿನ್ನೋದವರು, ಅದಾದ್ಮೇಲೆ 5 ಗಂಟೆಗೆ ಒಂದ್ಸಾರಿ, ಅದಾದ್ಮೇಲೆ ಏನು ತಿನ್ನೋದಿಲ್ವಂತೆ. ಅದೇ ಹೇಳಿದ್ನಲ್ಲ, ಡಿಫ್ರೆಂಟ್, ಒಬ್ಬೊಬ್ರು ಒಂದೊಂದು ಥರ ಫಾಲೋ ಮಾಡ್ತಾರೆ. 2 ಹೊತ್ತು. ಬಟ್ ಅದು ಎಲ್ರಿಗೂ ಸೂಟ್ ಆಗಬೇಕು ಅಂತೇನಿಲ್ಲ, ಅದು ಅವ್ರವ್ರ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಹೋಗುತ್ತೆ. ಕೆಲವೊಬ್ರು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಹೈ ಪ್ರೋಟೀನ್ ಇಂಟೇಕ್ ಇರುತ್ತೆ. ಸೊ ಹೈ ಪ್ರೋಟೀನ್ ಇಂಟೇಕ್ ಬಾಡಿಗಿದ್ದಾಗ ನಿನಗೆ ಡೈಜೆಷನ್ ಲೇಟಾಗಿ ಆಗುತ್ತಲ್ಲ, ನಿನಗೆ ತುಂಬ ಬೇಗ ಹಸಿಯಲ್ಲ, ಅಂದರೆ ಕ್ರೇವಿಂಗ್ಸ್ ಇರಲ್ಲ ಅದು ಆ ಥರ. ಇಲ್ಲ ಕೆಲವರು ವೇ ಪ್ರೋಟೀನ್ ಡ್ರಿಂಕ್ ಮಾಡ್ತಾರೆ. ಈಗ ನಾನು ಬೆಳಿಗ್ಗೆ 14 ಅವರಿಂದ ಶುರು ಮಾಡೋಣ ಅಂತಿದ್ದೀನಿ. ನಿಮಗೆ 14-10 ರೇಷಿಯೋಲ್ಲಿ ಓಕೆ, ಸೂಟಬಲ್ ಆಗುತ್ತೆ. ಸರಿನಾ? ನಾನು ರಾತ್ರಿ 9 ಗಂಟೆಗೆ ತಿಂದಿದ್ರೆ ಬೆಳಿಗ್ಗೆ 11 ಗಂಟೆಗೆ ತಿನ್ಬೇಕಾಗುತ್ತೆ. ಆದರೆ ನನಗೆ 6 ಗಂಟೆಗೆ ಎಚ್ಚರಾಗ್ಬಿಡುತ್ತಲ್ವಾ, 11 ಗಂಟೆ ತನಕ ಹೊಟ್ಟೆ ಹಸಿದೆ. ನನಗೆ ಅವಾಗ ಏನು ಮಾಡಬೇಕು ಅಂತ ಲೋ ಕ್ಯಾಲರಿ ಡ್ರಿಂಕ್ಸ್ ಅಂತ ಹೇಳಿದ್ರೆ, ಲೋ ಕ್ಯಾಲರಿ ಫುಡ್ ಆರ್ ಡ್ರಿಂಕ್ಸ್ ಬಿವರೇಜಸ್. ಲೈಕ್ ವಾಟರ್ ಇಂಟೇಕ್ ಚೆನ್ನಾಗಿರಬೇಕು. ಓಕೆನಾ? ವಾಟರ್ ಇಂಟೇಕ್ ಮಾಡಿ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಫಾಲೋ ಮಾಡ್ತೀನಿ. ಏನು ಮಾಡ್ತಾ ಇದ್ದೀನಿ ನೋಡ, ಆ್ಯಪಲ್ ಸಿಡರ್ ವಿನೆಗರ್ ವಿತ್ ಫುಲ್ ಗ್ಲಾಸಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಆ್ಯಪಲ್ ಸಿಡರ್ ವಿನೆಗರ್ ಹಾಕ್ಕೊಂಡು ಕುಡಿ. ಅದೇನಾಗುತ್ತೆ ಗೊತ್ತಾ, ಅದರಲ್ಲಿರೋ ಅಸಿಟಿಕ್ ಆ್ಯಸಿಡ್ ನಿನಗೆ ಒಂಥರ ಮೆಟಾಬಲಿಸಮ್ನ ಸ್ಲೋ ಮಾಡುತ್ತೆ. ನೀನು ಕೆಲಸ ಎಲ್ಲ ಮಾಡ್ತಾ ಇರ್ತೀಯ, ಬಟ್ ಮೆಟಾಬಲಿಸಮ್ ಇದು ಸ್ಲೋ ಇರುತ್ತೆ. ಮತ್ತು ನಿಮ್ದು ಸ್ಟಮಕ್ಕು ಒಂಥರ ಫುಲ್ ಅನ್ನೋ ಫೀಲಿಂಗ್ ಕೊಡುತ್ತೆ, ನಿಂಗೆ ಬೇಗ ಹೊಟ್ಟೆ ಹಸಿಯಲ್ಲ. ಅದಕ್ಕೆ ನಾನು 11-12 ಗಂಟೆ ಆದರೂ ಹೊಟ್ಟೆ ಹಸಿಯಲ್ಲ ಅಂತ ನಾನು. ಸೊ ಈ ಮೆಥಡ್ನ ಒಂದ್ಸತಿ ಫಾಲೋ ಮಾಡು, ಮೋಸ್ಟ್ ಲೈಕ್ಲಿ ಸೂಟ್ ಆಗುತ್ತೆ. ಇವತ್ತು ನಾನು ಗುವಾವಾ ತಿಂದೆ, 1 ಕ್ವಾರ್ಟರ್ ಗುವಾವಾ, 1 ಗ್ಲಾಸ್ ಹಾಲು ಕುಡಿದೆ. ಒಂದು ಇಷ್ಟು ಚಿಕ್ಕ ಗ್ಲಾಸ್. ಅದು ಬಿಟ್ಟರೆ ಬಾದಾಮ್ ತಿಂದೆ. ಬಾದಾಮ್ ಲೋ ಕ್ಯಾಲರಿ, ಓಕೆ. ಹಾಲು ಲೋ ಕ್ಯಾಲರಿ, ಬಟ್ ಶುಗರ್ ಹಾಕಿದ್ರೆ ಅದು ಹೈ ಕ್ಯಾಲರಿ ಆಗ್ಬಿಡುತ್ತೆ. ನೀನು ಅದನ್ನ ಹೆಂಗೆ ತಗೋತೀಯ ಈಗ, ವಿತೌಟ್ ವಿತೌಟ್ ಶುಗರ್ ಆರ್ ವಿತೌಟ್ ಜಾಗರಿ ಕುಡಿದ್ರೆ ಇಟ್ಸ್ ಓಕೆ, ವೆಲ್ ಅಂಡ್ ಗುಡ್. ಗುವಾವಾ ಇಲ್ಲ ಅಂದರೆ ಕ್ಯಾರೆಟ್, ಕುಕುಂಬರ್ ಏನಾದರೂ ಆ ಥರ ತಿನ್ನು, ಓಕೆನಾ? ಅದೆಲ್ಲ ಓಕೆ. ಹಾಗಾದ್ರೆ ಓಕೆ, ಮ್ಯಾನೇಜ್ ಮಾಡ್ಬೋದು. ಅಂದರೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಏನೂ ತಿನ್ನೋಂಗಿಲ್ಲ ಅನ್ನೋದಾದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು 1 ಅವರ್ ಒನ್ಸ್ ಏನಾದರೂ ಚೂರು ಲೈಕ್ ಫ್ರೂಟ್ ಆರ್ ವೆಜಿಟೇಬಲ್ನ ತಿಂತಾ ಇರ್ತೀವಿ. ಓಕೆ, ಇವತ್ತಿಂದಾನೇ ಹಾಗಿದ್ರೆ ಶುರು ಮಾಡಬೇಕು. ಫ್ರೂಟ್ಸ್ ಅಲ್ಲೂ ತುಂಬ ಸ್ವೀಟ್ ಇರೋ ಫ್ರೂಟ್ಸ್ ತಿನ್ನಕ್ಕೆ ಹೋಗ್ತಾ. ಹಾಗಿದ್ರೆ ಇವತ್ತಿಂದ ಕನ್ಸಿಡರ್ ಮಾಡ್ಬೋದಾ? ಮಾಡ್ಬೋದು. ಡಿಫ್ರೆನ್ಸ್ ಆಗುತ್ತಾ ವೆಯ್ಟಲ್ಲಿ? ಏನು ಈ ನಾನು ಹೇಳಿದ್ನಲ್ಲ, ಅಸಿಟಿಕ್ ಆ್ಯಸಿಡ್, ಲೈಕ್ ಆ್ಯಪಲ್ ಸಿಡರ್ ವಿನೆಗರ್. ಅಮಿತ್ ಈಗ ಚಾಕ್ಲೇಟ್ ಖಾओ ते मार्शमेलो है ना ते खाली करा ಏನು ಫಾಸ್ಟಿಂಗ್ ಸಾನುಗೆ ತಿಂಡಿ ಕೊಡಬಾರ್ದು 12 ಗಂಟೆ ತನಕ, ಆಮೇಲೆ ಒಟ್ಟಿಗೆ ಊಟ ಅಂತ ಬೇಡ. ಸರಿ ಹೋಗಿ ಆಟ ಆಡ್ಕೊಳ್ಳಿ. ಓಕೆ, ಇದು ಸಾನ್ವಿಗೆ ಫೇಸ್ ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಡೋದು ಸರಿ ಬಂದಿಲ್ವಲ್ಲ, ಅದಕ್ಕೆ ಆರ್ಮ್ ಮೇಲೆ ಮಾಡಿರೋದು. ಮೋಯಿಶಾ ಸಾನುಗ್ ಮಾಡಿರೋದು. ಈಗ ಸಾನು ಅವಳಿಗೆ ಮಾಡ್ತಾ ಇದ್ದಾಳೆ. ಸೊ ಮಕ್ಕಳಂತೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹೀಗೇನೆ ಇವ್ರು 3 ಜನನು ನಮ್ಮ ಮನೇಲಿ ಇರ್ತಾರೆ ಅಥವಾ ಅವ್ರ ಮನೇಲಿ ಇರ್ತಾರೆ, ಹೊರಗಡೆ ಏನು ಜಾಸ್ತಿ ಆಟ ಆಡೋದಿಲ್ಲ. ಇನ್ನು 2-3 ಜನ ಬಂದರೆ ಅವಾಗ ಹೊರಗಡೆ ಆಟ ಆಡ್ತಾರೆ. ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ, ನೀವೆಲ್ಲರೂ ಕೂಡ ವೋಟ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್ ಬಾಯ್ ಸ್ನೇಹಿತರೆ.